ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶರತ್ ಕುಮಾರ್. ಇದು ಫಾರ್ಮರ್ ಮೀಡಿಯಾ. ಸ್ನೇಹಿತರೆ, ಕಳೆದ 3 ವರ್ಷದಿಂದ ನಾನು ಯಾವುದೇ ರೀತಿಯಂತಹ ವಿಡಿಯೋಗಳನ್ನ ಹಾಕೋದಕ್ಕೆ ಆಗಲಿಲ್ಲ, ಕಾರಣಾಂತರಗಳಿಂದ. ಮತ್ತು 3 ವರ್ಷದ ನಂತರ ಮೊದಲನೇ ವಿಡಿಯೋ ಇದು. ನಮ್ಮ ಅರಿಶಿನ ತೋಟ ಇದು. ಸುಮಾರು 1-2 ಎಕರೆಯಲ್ಲಿ ಅರಿಶಿನ ಈ ವರ್ಷ ನಾವು ಹಾಕಿದ್ದೀವಿ. ಅರಿಶಿನ ಈ ವರ್ಷ ನೋಡೋದಕ್ಕೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಚೆನ್ನಾಗಿದೆ ಅಂತ. ಇದ್ರ ಹಿಂದ್ಗಡೆ ತುಂಬ ಶ್ರಮ ಇದೆ, ನಮ್ಮ ಶ್ರಮ ಇದೆ. ಸ್ನೇಹಿತರೆ, ಇವಾಗ ನಾನು ಈ ವಿಡಿಯೋ ಏನಕ್ಕೋಸ್ಕರ ಮಾಡ್ತಿದ್ದೀನಿ ಅಂದರೆ, ನಾನು ಕಳೆದ ಜೂನ್ ತಿಂಗಳಲ್ಲಿ 3.5 HP ರ್ಯಾಬಿಟ್ ವಿಡರ್ ತಗೊಂಡಿದ್ದೆ. ಇವಾಗ ಈ ರ್ಯಾಬಿಟ್ ವಿಡರ್ನ ನಾನು ಯೂಸ್ ಮಾಡಿ ನಮ್ಮ ಈ ಅರಿಶಿನ ಹೊಲದಲ್ಲಿ ಇರ್ತಕ್ಕಂತಹ ಕಳೆನ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂತ ತಿಳಿಸ್ಕೊಡೋದಕ್ಕಷ್ಟೇ. ಇದು ನಾವು ಬಿತ್ತನೆ ಬಂದು ನಾಟಿ ಮಾಡಿರೋದು 3 ಅಡಿಗೆ 2 ಸಾಲು ಬಂದಿದೆ. ಇದು 3 ಅಡಿ ಬೆಡ್ಡಲ್ಲಿ 2 ಸಾಲಿದೆ. ಮಧ್ಯೆ 1.5 ಅಡಿ ಗ್ಯಾಪ್ ಇದೆ. 1.5 ಅಡಿ ಅರಿಶಿನ ಇದೆ. ಈ 1.5 ಅಡಿ ಗ್ಯಾಪ್ ಇರತಕ್ಕಂತಹ ಜಾಗದಲ್ಲಿ ಕಳೆ ನೋಡಿ ಯಾವ ರೀತಿ ಇದೆ ಅಂತ ಒಂದು ನಿಮಿಷ ತೋರಿಸ್ತೀನಿ. ನೋಡಿ, ಈ ಗ್ಯಾಪಲ್ಲಿ ಎಷ್ಟೊಂದು ಕಳೆ ಇದೆ. ಇಲ್ಲಿ ನೋಡಿ, ಈ ಗ್ಯಾಪಲ್ಲಿ ಎಷ್ಟೊಂದು ಕಳೆ ಇದೆ ಅಂತ. ಈ ಕಳೆ ಕೀಳೋದಕ್ಕೆ ಹೆಚ್ಚು ಕಮ್ಮಿ ನಮಗೆ ಲೇಬರು ಬಿಟ್ಟರೆ 2 ಎಕರೆಗೆ ಹೆಚ್ಚು ಕಮ್ಮಿ 30ರಿಂದ 40 ಲೇಬರ್ಸ್ ಬೇಕಾಗುತ್ತೆ. ಸೊ ಹೆಂಗೋ ನಮ್ಮದೊಂದು ಮಿನಿ ವೀಡರ್ ಇತ್ತಲ್ಲ, ಅದನ್ನೇ ಯೂಸ್ ಮಾಡಿ ಈ ಕಳೆನ ಕಂಟ್ರೋಲ್ ಮಾಡ್ಬೋದಾ ಅಂತ ಟ್ರೈ ಮಾಡ್ತಾಯಿದ್ದೀನಿ.
ವೀಕ್ಷಕರೇ, ನೀವು ನೋಡಿದರೆ ಈ ವಿಡಿಯೋದಲ್ಲಿ ನಾನು ಅರ್ಶಿನ ಹೊಲದಲ್ಲಿ ಈ ಟಿಲ್ಲರ್ನ ಯಾವ ರೀತಿ ಯೂಸ್ ಮಾಡಿದ್ದೀನಿ ಅಂತ. ಹೇಳ್ಬೇಕಂದ್ರೆ ಸುಮಾರು ಒಂದು 70% ಕಳೆನ ನಾವು ಕಂಟ್ರೋಲ್ ಮಾಡ್ಕೋಬೋದು. ಚೆನ್ನಾಗಿದೆ. ನಾ ಈ ವಿಡಿಯೋದಲ್ಲಿ ಯಾವ ಕಂಪ್ನಿ ಏನು ಎತ್ತ ಅಂತ ನಾನು ಎಲ್ಲೂ ಹೇಳಿಲ್ಲ, ಯಾಕಂದರೆ ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ. ನಿಮಗೆ ಈ ಟಿಲ್ಲರ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಈ ವಿಡಿಯೋದಲ್ಲಿ 10 ಜನ ಕಮೆಂಟ್ ಮಾಡಿ ಈ ಟಿಲ್ಲರ್ ಬಗ್ಗೆ ಮಾಹಿತಿ ಕೇಳಿದ್ರೆ ನಾನು ಖಂಡಿತ ಇದೊಂದು ವಿಡಿಯೋ ಮಾಡಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.